ವಿಪಕ್ಷ ನಾಯಕ ಆರ್ ಅಶೋಕ್ ಕಾರ್ಯವೈಖರಿಗೆ ಬಿಜೆಪಿಯಲ್ಲೇ ಬೇಸರ ವ್ಯಕ್ತ ಆಗ್ತಾ ಇದೆ. ಪ್ರಮುಖವಾಗಿ ಕಲಾಪದಲ್ಲಿ ಸರಿಯಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇಲ್ಲ ಅನ್ನುವಂತಹ ಆಕ್ಷೇಪವನ್ನ ಎತ್ತಲಾಗಿದೆ. ಆರ್ಎಸ್ಎಸ್ ಪಂಚಮಸಾಲಿ ಮೀಸಲು ವಿಚಾರದಲ್ಲಿ ಅಶೋಕ್ ನಡೆಗೆ ಅತೃಪ್ತಿಯನ್ನ ಹೊಂದಲಾಗ್ತಾ ಇದೆ. ಆರ್ಎಸ್ಎಸ್ನವರು ಕಲ್ಲು ಹೊಡೆದ್ರು ಅಂತ ಕಾಶಪ್ಪನವರು ಹೇಳಿದಂತಹ ಹೇಳಿಕೆಗೆ ಸರಿಯಾದಂತಹ ತಿರುಗೇಟನ್ನ ಸಮರ್ಥವಾಗಿ ಕೊಡ್ಲಿಲ್ಲ ಅಂತ ಬಿಜೆಪಿ ನಾಯಕರು, ಅದರಲ್ಲೂ ಸಂಘ ಪರಿವಾರದ ಹಿನ್ನೆಲೆಯಿಂದ ಬಂದವರಿದ್ದಾರಲ್ಲ, ಅವರೆಲ್ಲ ಬಹಳ ಬೇಸರಗೊಂಡಿದ್ದಾರೆ. ಸ್ಪೀಕರ್ ಕಚೇರಿಗೆ ಶಾಸಕರ ಘೇರಾವ್ಗೆ ಅಶೋಕ್ ದ್ವಂದ್ವ ಮನಸ್ಸಲ್ಲಿದ್ರು. ಸ್ವಪಕ್ಷದ ಶಾಸಕರಿಗೆ ಸಿದ್ಧಾಂತದ ವಿಚಾರದಲ್ಲೇ ಅವ್ರು ಸರಿಯಾಗಿ ಸಾಥ್ ಕೊಡ್ತಾ ಇಲ್ಲ. ಇನ್ನೇನನ್ನ ಇಟ್ಕೊಂಡು ಏನು ಪ್ರಯೋಜನ ಅಂತ ಇವರೆಲ್ಲ ಮಾತಾಡ್ಕೊಳ್ತಾ ಇದ್ದಾರೆ. ಹಾಗೆ ವಿಜೇಂದ್ರ ಮತ್ತು ಅಶೋಕ್ ಮಧ್ಯೆ ಕೂಡ ಸಮನ್ವಯತೆ ಕೊರತೆ ಕಾಣಿಸ್ತಾ ಇದೆ. ಆರ್ ಅಶೋಕ್ ವಿರುದ್ಧ ಬಿಜೆಪಿಯ ಕೆಲ ಶಾಸಕರು ಈ ರೀತಿಯಾಗಿ ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದು ಪಕ್ಷ ದುರ್ಬಲಗೊಂಡಾಗ ಅವರಿಗೆ ಅತಿ ದೊಡ್ಡ ಅವಕಾಶ ಯಾವುದು ಅಬ್ಬರಿಸೋಕೆ ಅಂತ ಕೇಳಿದ್ರೆ ಅದು ಸದನದಲ್ಲೇ ಅವ್ರಿಗೆ ಅಬ್ಬರಿಸೋದಕ್ಕಾಗ್ತಾ ಇಲ್ಲ, ಒಗ್ಗಟ್ಟು ಕಾಣಿಸ್ತಾ ಇಲ್ಲ. ಇವ್ರು ಯಾರೋ ಒಂದು ಹೇಳ್ತಾರೆ, ಇನ್ನೊಬ್ರು ಏತಿ ಅಂದರೆ ಒಬ್ರು ಪ್ರೇತಿ ಅಂತಾರೆ. ಹಿಂಗಾಗ್ಬಿಟ್ರೆ ನಮ್ಮನ್ನ ಆಡಳಿತ ಪಕ್ಷ ಸೀರಿಯಸ್ ಆಗಿ ತಗೊಳುತ್ತಾ? ಇದಕ್ಕೆಲ್ಲ ನೇರ ಹೊಣೆ ಯಾರು? ವಿಪಕ್ಷ ನಾಯಕರು. ಮತ್ತು ಬಿಜೆಪಿ ರಾಜ್ಯಾಧ್ಯಕ್ಷರ ಹತ್ರ ಹೋಗ್ಬಿಟ್ಟು ಕಂಪ್ಲೇಂಟ್ ಮಾಡೋಣ ಅಂತ ಹೇಳಿದ್ರೆ ಅವ್ರದ್ದೇ ಒಂದು ಬಣ ಇದೆ. ಹಿಂಗಾಗಿ ನಾವು ಏನು ಮಾಡಬೇಕು ಅಂತ ಹೇಳಿ ಅಸಹಾಯಕರಾಗಿ ಕೂತ ಹಾಗೆ ಕಾಣಿಸ್ತಾ ಇದೆ. ಮೊದಲೇ ಸೈಜಬಲ್ ನಂಬರ್, ತುಂಬ ಸ್ಮಾಲ್ ಸೈಜಬಲ್ ನಂಬರ್ನಲ್ಲಿ ಬಿಜೆಪಿ ಶಾಸಕರು ಇರೋದು. ಅದರ ಮಧ್ಯದಲ್ಲಿ ದುರ್ಬಲ ಸ್ಥಿತಿಯಲ್ಲಿ ಸದನದಲ್ಲೂ ಕೂಡ ಸರಿಯಾಗಿ ಸಮರ್ಥಿಸ್ಕೊಳ್ಳೋಕ್ಕಾಗ್ತಾ ಇಲ್ಲ ತಮ್ಮದೇ ಸಿದ್ಧಾಂತವನ್ನ, ತಮ್ಮದೇ ಶಾಸಕರನ್ನ ಅಂತ ಹೇಳಿದ್ರೆ ಇನ್ನೇನು ಪ್ರಯೋಜನ ಸದನಕ್ಕೆ ಹೋಗಿ ಅನ್ನೋ ನಿಟ್ಟಿನಲ್ಲಿ ಬೇಸರಗೊಂಡಿದ್ದಾರೆ ಬಿಜೆಪಿ ಶಾಸಕರು. ಡೀಟೇಲ್ಸ್ ಕೊಡ್ತಾರೆ ಮಸೂದ್. ಒಂದು ಪಕ್ಷ ದುರ್ಬಲಗೊಂಡಾಗ ಅವ್ರಿಗೆ ಇರುವಂತಹ ಅತಿ ದೊಡ್ಡ ಅವಕಾಶ ಅಂತ ಹೇಳಿದ್ರೆ ಅದು ಸದನದಲ್ಲಿ ಅಬ್ಬರಿಸ್ಬಿಡೋದು. ಬಟ್ ಅಲ್ಲೂ ಕೈ ಚೆಲ್ಲಿ ಕೂರ್ತಾರೆ ಸಿಕ್ಕ ಅವಕಾಶವನ್ನು ಅಂತ ಹೇಳಿದ್ರೆ ಏನರ್ಥ? ಈಗೇನ್ ಮಾಡ್ತಾರೆ ಬಿಜೆಪಿ ಶಾಸಕರು? ಹಾಗಾದ್ರೆ ಕಂಪ್ಲೇಂಟ್ ಕೊಡೋಣ ಅಂದ್ರೆ ಯಾರ ಅಂಪೈರ್ ಸ್ಥಾನದಲ್ಲಿರ್ಬೇಕೋ ಅವ್ರದೇ ಒಂದು ಬಣ ಇದೆ. ಸೊ ಏನ್ ಮಾಡ್ತಾರೆ ಅಂತ ಕಳೆದ ಅಧಿವೇಶನಕ್ಕೆ ಹೋಲಿಸ್ಕೊಂಡ್ರೆ ಈ ಅಧಿವೇಶನದಲ್ಲಿ ಒಂದು ಸ್ವಲ್ಪ ಗೊಂದಲ ಕಡಿಮೆ ಆಗಿದೆ. ಕಳೆದ ಬಾರಿ ಮತ್ತು ಈ ಬಾರಿ ಎರಡೂ ಅಧಿವೇಶನದಲ್ಲೂ ಕೂಡ ಗೊಂದಲಗಳು ಇದ್ದೇ ಇರ್ತವೆ. ಆದರೆ ಈ ಬಾರಿ ಸ್ವಲ್ಪ ಪ್ರಮಾಣ ಕಡಿಮೆ. ಹಿರಿಯ ಶಾಸಕರ ಕೊರತೆ ಇರೋ ಹಿನ್ನೆಲೆಯಲ್ಲಿ ಬಿಜೆಪಿಯಲ್ಲಿ ಗೊಂದಲಗಳು ಪದೇ ಪದೇ ಕಾಣಿಸ್ಕೊಳ್ತಾ ಇರುವಂಥದ್ದು. ಆ ವಕ್ಫ್ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಒಗ್ಗಟ್ಟಿನ ಹೋರಾಟ ಆಯಿತು, ಆದರೂ ಕೂಡ ಒಂದು ಸ್ವಲ್ಪ ಗೊಂದಲ ಆಯಿತು. ಮುಖ್ಯವಾಗಿ ಸಮನ್ವಯ ಕೊರತೆ, ಸಂಪರ್ಕ ಸರಿಯಾಗಿ ಮಾಡದೇ ಇರುವಂಥದ್ದು. ಏನು ಮಾಡಬೇಕು, ಯಾವ ಸಂದರ್ಭದಲ್ಲಿ ಸದನದಲ್ಲಿ ಯಾರು ಮಾತಾಡಬೇಕು, ಯಾವಾಗ ಹೋರಾಟ ಮಾಡಬೇಕು, ಈ ವಿಚಾರಗಳಲ್ಲಿ ಸ್ವಲ್ಪ ಕಮ್ಯುನಿಕೇಷನ್ ಗ್ಯಾಪ್ ಇದ್ದಂತಿದೆ. ಆ ಹಿನ್ನೆಲೆಯಲ್ಲೇ ಗೊಂದಲಗಳಾಗ್ತವೆ. ಇನ್ನು RSS ಹಿನ್ನೆಲೆಯ ಶಾಸಕರು ಒಂದು ಸ್ವಲ್ಪ ಅಶೋಕ್ ಅವರ ಕಾರ್ಯವೈಖರಿಗೂ ಕೂಡ ಬೇಸರ ವ್ಯಕ್ತಪಡಿಸ್ತಾ ಇದ್ದಾರೆ, ಸರಿಯಾಗಿ ಸಮನ್ವಯತೆ ಸಾಧಿಸಲ್ಲ ಅಂತ. ಯಾಕೆಂದರೆ ವಿಜಯಾನಂದ ಕಾಶಪ್ಪನವರು ಪಂಚಮಸಾಲಿ ಹೋರಾಟ ಸಂದರ್ಭದಲ್ಲಿ RSSನವರಿಂದ ಕಲ್ಲು ಹೊಡಿಸಿದ್ದಾರೆ ಬಿಜೆಪಿಯವರು ಅನ್ನುವಂಥ ಗಂಭೀರ ಆರೋಪ ಮಾಡಿದಾಗ ಅದನ್ನು ಸರಿಯಾಗಿ ಸಮರ್ಥವಾಗಿ ಕೌಂಟರ್ ಕೊಡಬೇಕಾಗಿದ್ದು ಬಿಜೆಪಿಯವರು. ಆದರೆ ಅಶೋಕ್ ಅವರದು ಅದನ್ನು ನಿಭಾಯಿಸುವಲ್ಲಿ ವಿಫಲರಾದರು. ಆ ಸಂದರ್ಭದಲ್ಲಿ ನಮಗೆ ಮುಜುಗರ ಆಯಿತು ಅನ್ನುವಂಥದ್ದು ಒಂದು ಅಳಲು. ಪಂಚಮಸಾಲಿ ಹೋರಾಟ ಸಂದರ್ಭದಲ್ಲಿ ಜಟಾಪಟಿ ನಡೆದಾಗ ಎಲ್ಲೋ ಒಂದು ಕಡೆ ಸ್ಪೀಕರ್ ಅವರು ಪಕ್ಷಪಾತಿ ಧೋರಣೆ ಮಾಡ್ತಾ ಇದ್ದಾರೆ ಅನ್ನುವಂತಹ ಅನುಮಾನ ಬಿಜೆಪಿ ಬಂತು. ಸದನ ಎರಡು ಸಲ ಕಲಾಪ ಮುಂದೂಡಬೇಕಾಯಿತು. ಆ ಸಂದರ್ಭದಲ್ಲಿ ಸ್ಪೀಕರ್ ಅವ್ರ ಮುಂದೆ ನಾವು ಸಿಟ್ಕಾರಬೇಕು ಅಂತ ಎಲ್ಲರೂ ಕೂಡ ಸ್ಪೀಕರ್ ಅವರ ಕಚೇರಿಗೆ ಹೋದರು. ಆ ಸಂದರ್ಭದಲ್ಲೂ ಕೂಡ ಅಶೋಕ್ ಅವರು ಸ್ವಲ್ಪ ಹಿಂದಕ್ಕೆ ಹೆಜ್ಜೆ ಆಗ್ತಾ ಇದ್ರು, ಒಂದು ಸ್ವಲ್ಪ ಹಿನ್ನಡೆ ಎಲ್ಲಿದ್ರು, ಅಂದರೆ ದ್ವಂದ್ವ ಮನಸ್ಸಲ್ಲಿದ್ರು, ಹೋಗ್ಬಾರ್ದು ಅಂತ. ಆ ಸಂದರ್ಭದಲ್ಲೂ ಕೂಡ ಶಾಸಕರು ಅಶೋಕ್ ಅವರ ವಿರುದ್ಧ ವಾಗ್ದಾಳಿ ಮಾಡಿದ್ರು. ಆವಾಗ ಅಶೋಕ್ ಅವರು ಎಚ್ಚೆತ್ಕೊಂಡು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಹೋಗಿ ಸ್ಪೀಕರ್ ಕಚೇರಿ ಮೇಲೆ, ಸ್ಪೀಕರ್ ಅವ್ರ ಮೇಲೆ ಗೇರಾವ್ ಹಾಕಿ ಸ್ವಲ್ಪ ತರಾಟೆಗೆ ತೆಗೆದುಕೊಂಡ್ರು. ಒಂದು ರೀತಿಯಲ್ಲಿ ಸಮನ್ವಯತೆ ಕೊರತೆಯಿಂದ ಒಂದಷ್ಟು ಗೊಂದಲಗಳಾಗ್ತಿದ್ದಾವೆ. ಆದರೆ ಒಂದಂತೂ ಸ್ಪಷ್ಟ, ಇಲ್ಲಿ ವಿಜೇಂದ್ರ ಮತ್ತು ಅಶೋಕ್ ಅವ್ರ ನಡುವೆ ಒಂದು ಸ್ವಲ್ಪ ಗ್ಯಾಪ್ ಇದೆ. ಪರಸ್ಪರ ಕಳೆದ ಬಾರಿ ಮಾತಾಡ್ತಿದ್ರು ಏನು ಮಾಡಬೇಕು ಅಂತ. ಈ ಬಾರಿ ಪರಸ್ಪರ ಮಾತಾಡ್ತಾ ಇಲ್ಲ, ಜಾಸ್ತಿ ಪ್ರಮಾಣದಲ್ಲಿ ಮಾತಾಡ್ತಾ ಇಲ್ಲ. ಹಾಗಾಗಿ ಒಂದು ಸ್ವಲ್ಪ ಅವ್ರ ಬಣದ ಶಾಸಕರು, ಇವ್ರ ಬಣದ ಶಾಸಕರು ಗೊಂದಲಕ್ಕೊಳಗಾಗಿದ್ದಾರೆ. ಯತ್ನಾಳ್ ಅವರು ಅಶೋಕ್ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದಾರೆ, ವಿಜೇಂದ್ರ ಅವ್ರ ಜೊತೆ ಇನ್ನೂ ಕೂಡ ಮಾತನಾಡಿಲ್ಲ. ಇನ್ನೂ ಕೂಡ ತಲೆ ಎತ್ತು ಕೂಡ ಪರಸ್ಪರ ಒಂದೇ ವೇದಿಕೆಯಲ್ಲಿದ್ರು ಕೂಡ ಮಾತನಾಡಿಲ್ಲ. ಒಟ್ಟಾರೆಯಾಗಿ ಬಿಜೆಪಿ ಗೊಂದಲದಲ್ಲೇ ಇರುವಂಥದ್ದು, ಗೊಂದಲದ ಗೂಡಾಗಿಯೇ ಸದನದಲ್ಲೂ ಕೂಡ ಹೋರಾಟ ಮಾಡ್ತಾ ಇದ್ದಾರೆ ಅಂತ. ರೈಟ್, ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗೆ. ಅಶೋಕ್ ಅವ್ರ ಮೇಲೆ ಮೊದಲಿಂದನೂ ಇರತಕ್ಕಂಥ ಒಂದು ಆರೋಪ ಅಡ್ಜಸ್ಟ್ಮೆಂಟ್ ರಾಜಕಾರಣಿ ಅಂತ. ಕಾಂಗ್ರೆಸ್ ಅವ್ರ ಜೊತೆಯಲ್ಲಿ ಯಾರು ಅಧಿಕಾರದಲ್ಲಿ ಇರ್ತಾರೆ ಅವ್ರ ಜೊತೆ ಅಡ್ಜಸ್ಟ್ ಆಗಿಬಿಡ್ತಾರೆ, ಪಕ್ಷದ ಹಿತಾಸಕ್ತಿಗೋಸ್ಕರ ಅವರು ಕೆಲಸ ಮಾಡಲ್ಲ ಅನ್ನುವಂತಹ ಆರೋಪ ಈಗ ಅದು ಸ್ವಲ್ಪ ಜಾಸ್ತಿ ಆದಂಗೆ ಕಂಡು ಬರ್ತಾ ಇದೆ. ಶಾಸಕರು ಅಸಮಾಧಾನಗೊಂಡಿದ್ದಾರೆ.